ಹಲೋ ಸ್ನೇಹಿತರೆ, ನಾನು ಮಮತಾ ರವಿಕುಮಾರ್. ಇವತ್ತಿನ ಕತೆ ಯಾವುದು ಗೊತ್ತಾ? ಮನುಷ್ಯ ಮತ್ತು ಮಾಂತ್ರಿಕ ಚಪ್ಪಲಿ. ಒಮ್ಮೆ ರಾಮು ಅನ್ನೋ ಒಬ್ಬ ಆಲಸ್ಯ ಮನುಷ್ಯ ಇದ್ದ. ಆಲಸ್ಯ ಅಂದ್ರೇನು? ಸೋಂಬೇರಿ. ಅವನಿಗೆ ನಡೆಯೋದು ಇಷ್ಟನೇ ಇರ್ಲಿಲ್ಲ. ಎಲ್ಲಿಗೆ ಹೋಗ್ಬೇಕಂದ್ರು ಬಸ್ಸು, ಆಟೋ, ಬೈಕು ಇರ್ಲೇಬೇಕಿತ್ತು ಅವನಿಗೆ. ಒಂದಿನ ಅವನು ಮಾರ್ಕೆಟಿಗೆ ಹೋಗಿದ್ದ. ಅಲ್ಲಿ ಒಬ್ಬ ಮಾಂತ್ರಿಕ ಅವನಿಗೆ ಹೇಳ್ದ, ಈ ಚಪ್ಲಿಯನ್ನ ನೀನ್ ಹಾಕೊಂಡ್ರೆ ಎಲ್ಲಿಗ್ ಬೇಕಾದ್ರೂ ಕೇವಲ ಹೋಗು ಅಂತ ಹೇಳಿದ್ರೆ ಆ ಚಪ್ಲಿನೇ ನಿನ್ನ ಕರ್ಕೊಂಡ್ ಹೋಗುತ್ತೆ ಅಂತ ಹೇಳ್ದ. ಯಾರು? ಅಲ್ಲೊಬ್ಬ ಮಾಂತ್ರಿಕ ಇದ್ದ ಅವನು. ರಾಮು ಖುಷಿಯಾಗಿ ಅದನ್ನ ಕೊಂಡ್ಕೊಂಡ. ವಾವ್, ಕೆಲ್ಸಕ್ಕೆ ಹೋಗೋದು ಸುಲಭ ಆಯ್ತು ಅಂತ ಹೇಳ್ಬಿಟ್ಟು ತುಂಬಾ ಉಲ್ಲಾಸದಿಂದ ಕೂಕೊಂಡು ಹೊರಟ. ಮೊದಲ ದಿನ ಚಪ್ಲಿ ಹಾಕೊಂಡು ಹೇಳ್ದ, ಹೋಗು ಆಫೀಸ್ಗೆ ಅಂತ. ಅದು ಸೀದಾ ಒಂದ್ ಸ್ವಲ್ಪ ಹೊತ್ರಲ್ಲೇ ಆಫೀಸ್ಗೆ ಕರ್ಕೊಂಡು ಹೋಯ್ತು ಅವನ್ನ. ಅದಕ್ಕೆ ರಾಮು ಸಂತೋಷದಿಂದ ಮತ್ತೆ ಹೇಳ್ದ, ಹೋಗು ಹೋಟ್ಲಿಗೆ ಅಂತ ಹೇಳ್ದ. ಆ ಚಪ್ಲಿ ಅವನನ್ನ ಹೋಟ್ಲಿಗೆ ಕರ್ಕೊಂಡು ಹೋಯ್ತು. ಅವನ್ ಮತ್ತೆ ಹೇಳ್ದ, ಹೋಗು ಮನೆಗೆ ಅಂತ ಹೇಳಿ ಅದು ಅವನನ್ನ ಮನೆಗ್ ಕರ್ಕೊಂಡು ಹೋಯ್ತು. ಅವನು ಚಪ್ಲಿ ಹಾಕೊಂಡೆ ನಿದ್ದೆ ಮಾಡ್ತಿದ್ದ. ಒಂದಿನ ರಾತ್ರಿ ನಿದ್ರೆಯಲ್ಲಿದ್ದಾಗ ಅವನು ಕನಸಿನಲ್ಲಿ ಹೇಳ್ದ, ಹೋಗು ಚಂದ್ರನ್ ಮೇಲೆ ಅಂತ. ಆವತ್ತಿನ ದಿನ ಬೆಳಗ್ಗೆ ಎಲ್ಲರೂ ಬಾವಿ ಹತ್ರ ಅವನ್ ಚಪ್ಲಿ ಮಾತ್ರ ನೋಡಿದ್ರು. ರಾಮು ಕಾಣೆಯಾಗ್ಬಿಟ್ಟಿದ್ದ. ಈ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಅತಿಯಾದ ಆಲಸ್ಯ ಅಂದ್ರೆ ಸೋಂಬೇರ್ತನ ಯಾರಿಗೂ ಕೂಡ ಒಳ್ಳೇದಲ್ಲ. ಇದೇ ತರದ ಮತ್ತೊಂದು ಬೇರೆ ಕಥೆಯೊಂದಿಗೆ ಸಿಗೋಣ. ಧನ್ಯವಾದ.